ಹಾಗಾದರೆ ಈ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಹೆಂಗೆ ಮಾಡಿದ್ರು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಎದುರುಗಡೆ ಇರೋ ಗೋಡೆ ಮೇಲೆ 2 ಕಿಟಕಿಗಳಂತೆ ರಂಧ್ರವನ್ನು ಕೊರಿತಾರೆ. ಅದರ ಹಿಂದೆ ಸ್ವಲ್ಪ ದೂರದಲ್ಲೇ ಮತ್ತೊಂದು ಗೋಡೆ ಇಡ್ತಾರೆ. ಮೊದಲಿಗೆ ಟೆನ್ನಿಸ್ ಬಾಲ್ಗಳಂಥ ಪಾರ್ಟಿಕಲ್ಗಳನ್ನ ಅದರಲ್ಲಿ ಪಾಸ್ ಮಾಡ್ತಾರೆ. ಆಗ ಈ ರಂಧ್ರದ ಆಕಾರದಲ್ಲೇ ಆ ಬಾಲ್ಗಳು ಹಿಂದಿನ ಗೋಡೆಯನ್ನು ತಲುಪ್ತವೆ. ಇದಾದ ನಂತರ ನೀರಿನಲ್ಲಿ ಈ ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ನೀರು ಹೋಗ್ತಾ ಹೋಗ್ತಾ ವೇವ್ ರೂಪವನ್ನು ತಗೊಳುತ್ತೆ. ಇಂಟರ್ಫರೆನ್ಸ್ ಪ್ಯಾಟ್ರನ್ ರೀತಿಯಲ್ಲಿ ಮಾರ್ಪಡುತ್ತೆ. ಇವೆರಡೂ ಆದ ನಂತರ ಇವಾಗ ಲೈಟ್ನ ಒಂದೊಂದೇ ಫೋಟಾನ್ಗಳನ್ನು ಅದ್ರ ಮೂಲಕ ಪಾಸ್ ಮಾಡ್ತಾರೆ, ಆ ರಂಧ್ರಗಳ ಮೂಲಕ. ಆಗ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಎಲ್ಲ ಲೈಟ್ನ ಫೋಟಾನ್ಗಳು ವೇವ್ನ ರೂಪದಲ್ಲಿ ಇಂಟರ್ಫರೆನ್ಸ್ ಪ್ಯಾಟ್ರನ್ನ ಮೂಡಿಸ್ತವೆ. ಆಗ ವಿಜ್ಞಾನಿಗಳು ಇದೇಕೆ ಲೈಟ್ನ ಫೋಟಾನ್ ಪಾರ್ಟಿಕಲ್ಗಳು ಆ ಡಬಲ್ ಸ್ಲಿಟ್ ಒಳಗಡೆ ಹೋಗಿ ವೇವ್ ರೂಪ ತಾಳಿ ಇಂಟರ್ಫರೆನ್ಸ್ ಪ್ಯಾಟ್ರನನ್ನು ಫಾರ್ಮ್ ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸೆನ್ಸಾರ್, ಒಂದು ಕ್ಯಾಮ್ರಾ ರೀತಿಯ ಸೆನ್ಸಾರನ್ನು ಸೈಡಲ್ಲಿ ಅಳವಡಿಸ್ತಾರೆ. ಈಗಲೇ ನೋಡಿ ಈ ಎಕ್ಸ್ಪೆರಿಮೆಂಟ್ನ ಬ್ಯೂಟಿ ಗೊತ್ತಾಗೋದು. ಇವರು ಕ್ಯಾಮ್ರಾ ಸೆನ್ಸಾರ್ಗಳನ್ನು ಅಳವಡಿಸಿದ ತಕ್ಷಣ ಆ ಪಾಸ್ ಮಾಡಿದಂಥ ಫೋಟಾನ್ ಪಾರ್ಟಿಕಲ್ಗಳು ಸೇಮ್ ಅದೇ ಕಳಿಸಿದ್ರೋ ಹಾಗೆ ಪಾರ್ಟಿಕಲ್ಗಳ ರೀತಿಯಲ್ಲೇ ಫಾರ್ಮ್ ಆಗ್ತವೆ. ಈಗ ವೇವ್ ರೂಪವನ್ನು ತಗೊಳ್ಳೋದೇ ಇಲ್ಲ. ನೋಡಿ, ಇದು ಸೃಷ್ಟಿಯ ಅಚ್ಚರಿ ಅಂತಲೇ ಹೇಳ್ಬೋದು. ಆ ಲೈಟ್ ಫೋಟಾನ್ಗಳು ಹೇಗೆ ವೇವ್ ರೂಪವನ್ನು ತಗೊಳ್ತವೆ ಅಂತ ಚೆಕ್ ಮಾಡೋದಕ್ಕೆ ಅದೊಂದು ಕ್ಯಾಮ್ರಾ ಸೆನ್ಸಾರ್ಗಳನ್ನು ಇಟ್ಟರೆ ಇವು ತನ್ನ ರೂಪವನ್ನು ಚೇಂಜೇ ಮಾಡೋದಿಲ್ಲ. ಅಲ್ಲಿ ಯಾವುದೇ ಸೆನ್ಸಾರ್ ಗಿನ್ಸಾರ್ ಇಲ್ಲ ಅಂತ ಸಮಯದಲ್ಲಿ ವೇವ್ ರೂಪವನ್ನು ತಗೊಂಡು ಇಂಟರ್ಫರೆನ್ಸ್ ಪ್ಯಾಟ್ರನನ್ನು ಮೂಡಿಸುತ್ತವೆ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಆಪ್ತಮಿತ್ರ ಸಿನಿಮಾದಲ್ಲಿ ಗಂಗಾ ನಾಗವಲ್ಲಿ ರೂಮ್ ಒಳಗಡೆ ಹೋಗಿ ನಾಗವಲ್ಲಿಯಾಗಿ ಬದಲಾಗ್ತಾಳೆ. ಅಕಸ್ಮಾತ್ ಆ ರೂಮ್ಗೆ ಒಂದು ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದ್ರೆ ಗಂಗಾ ಆಗೇ ಉಳ್ಕೋತಾಳೆ, ನಾಗವಲ್ಲಿಯಾಗಿ ಬದಲಾಗೋದೇ ಇಲ್ಲ. ಈ ರೀತಿಯಲ್ಲಿ ಈ ಬೆಳಕು ಮನುಷ್ಯನಿಗೆ ತನ್ನ ರಹಸ್ಯವನ್ನು ಬಿಟ್ಕೊಡ್ತಾ ಇಲ್ಲ. ಸರಿ, ಇದಕ್ಕೂ ಜಗತ್ತು ಸುಳ್ಳು ಅಂತ ಇರೋದಕ್ಕೂ ಏನಪ್ಪ ಸಂಬಂಧ ಅಂತ ಕೇಳ್ತಾ ಇದ್ದೀರಾ? ಅದೇ ನೋಡಿ ಟ್ವಿಸ್ಟು. 1924ರಲ್ಲಿ ಇದೇ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಗೆ ಲೈಟ್ ಫೋಟಾನ್ ಬದಲಿಗೆ ಎಲೆಕ್ಟ್ರಾನ್ಗಳನ್ನ ಕಳಿಸ್ತಾರೆ. ಆ ಎಲೆಕ್ಟ್ರಾನ್ಗಳು ಕೂಡ ಸೇಮ್ ಇದೇ ಥರ ಇಂಟರ್ಫರೆನ್ಸ್ ಪ್ಯಾಟ್ರನ್ನ ಮೂಡಿಸ್ತವೆ. ಸೇಮ್ ಇದೇ ಥರ ಕ್ಯಾಮ್ರಾ ಡಿವೈಸ್ ಒಂದನ್ನು ಅದರ ಹತ್ರ ಇಡ್ತಾರೆ ಕ್ಯಾಪ್ಚರ್ ಮಾಡೋಣ ಅಂತ. ಆವಾಗ ಎಲೆಕ್ಟ್ರಾನ್ಗಳು ಕೂಡ ಸೇಮ್ ಪಾರ್ಟಿಕಲ್ನ ರೀತಿಯಲ್ಲಿ ಬಿಹೇವ್ ಮಾಡ್ತವೆ. ವೇವ್ ಥರ ಇಂಟರ್ಫರೆನ್ಸ್ ಪ್ಯಾಟ್ರನ್ನ ಮೂಡಿಸೋದೇ ಇಲ್ಲ. ಏನಿವು ಎಲೆಕ್ಟ್ರಾನ್ಗಳು ಅಂದ್ಕೊಂಡ್ರ? ನಮ್ಮ ಪೂರ್ತಿ ಜಗತ್ತಿನಲ್ಲಿ ಮನುಷ್ಯ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಮನೆ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಪ್ರತಿ ವಸ್ತು ಕೂಡ ಅಣುಗಳಿಂದ ಮಾಡಲ್ಪಟ್ಟಿರುತ್ತೆ. ಅಣುಗಳು ಅಂದರೆ ಆಟಮ್.